ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೀನಿ. ಇವಾಗ ನನ್ನ ಮಗ ಇವತ್ತು ಶನಿವಾರ ನೋಡ್ರಿ ಪ್ರವಾಸಕ್ಕೆ ನೋಡ್ತಾನೆ ರೀ. ಹಂಗಾಗಿಬಿಟ್ಟು ಅವನಿಗೆ ಇದೇ ಪಲ್ಯ ಮಾಡಂತ ಹೇಳಿದ್ದೀನಿ ರೀ, ಸೋಯಾಬೀನು. ಹಂಗಾಗಿ ನಾನು ಇವಾಗ ಮಸಾಲೆ, ಉಪ್ಪು, ಖಾರ, ಮಸಾಲೆ ಇವೆಲ್ಲನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ನೆನೆ ಹಾಕಿಟ್ಟಿದ್ದೆ. ಆ ನಂತರ ನಾನು ಎಣ್ಣೆಯಲ್ಲಿ ಕರೆದು ಮಾಡ್ತಾಯಿದ್ದೇನೆ ರೀ. ಮೊನ್ನೆ ಒಂದು ರೆಸಿಪಿ ತೋರಿಸೇನಿ ರೀ, ಅದು ಯಾವ ಥರ ಬೇರೆ ಥರ ಮಾಡಿದ್ದೆ. ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೇನೆ ರೀ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ರೀ, ಮಾಡಿಬಿಟ್ಟು ಈ ಥರ ಮಾಡಿದ್ದೆ. ಅವನಿಗೆ ನಾವು ಅದೇ ಮಾಡಿ ಮಮ್ಮಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ರೀ. ಹಂಗಾಗಿ ನಾನು ಮಾಡ್ತಾಯಿದ್ದೇನೆ ರೀ. ಇವಾಗ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರೆದು ತೆಗಿತಾಯಿದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇವಾಗ ಅವನು ಕೂಡ ನೀರು ಅದು ಕುಡ್ತಾನೆ ರೀ, ಮುಖ ಅದು ತೊಗೊಂಡು ಎಲ್ಲನೂ. ಇವಾಗ ಬಟ್ಟೆ ಅದು ಜೋಡಿಸಿಡ್ತೀನಿ ಅಂತಂದು ಅವನು ಇವಾಗ ರೆಡಿ ಆಗ್ತಾಯಿದ್ದಾನೆ ರೀ. ಇಷ್ಟು ಈಗ 10th ಕ್ಲಾಸ್ ಅಲ್ರಿ, ಹಂಗಾಗಿ ಕರ್ಕೊಂಡು ನಡ್ದಾರ ರೀ. ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಅವನು ಬ್ಯಾಗ್ ರೆಡಿ ಮಾಡ್ಕೋತಾ ಇದ್ದ. ಹಂಗಾಗಿಬಿಟ್ಟು ಒಂದು 4 ಜೊತೆ ಬಟ್ಟೆ ತೊಗೊಂಡಾನ ರೀ. ಸ್ವೆಟ್ರು ಮತ್ತು ಎಲ್ಲ ಅವ್ನಿಗೆ ಏನೇನು ಬೇಕು ಅನ್ನೋದು ಎಲ್ಲನೂ ತೊಗೊಂಡಾನ ರೀ. ಬ್ರಷು, ಕೋಲ್ಗೇಟು, ಪೌಡ್ರ, ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾನೆ ರೀ ಅವನು ಕೂಡ. ಹಾಗೆ ಒಂದು ಸ್ವಲ್ಪ ಹೊರಗಿಂದೇ ತಿಂಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ ರೀ. ಕುರ್ಕುರೆ, ಬಿಸ್ಕೆಟ್, ಕುರ್ಕುರೆ ಅದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ ರೀ. ಹಂಗಾಗಿ ಇವಾಗ ನಾನು ಅವ್ನ ಬ್ಯಾಗ್ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ದಿನ ಆಯ್ತು ರೀ, ಅವನಿಗೆ ನಾವು ಕೂಡ ಎಲ್ಲಿ ಕಳಿಸಿಲ್ಲ, ಬಿಟ್ಟಿಲ್ಲ. ಹಂಗಾಗಿಬಿಟ್ಟು ಇವಾಗ ಫಸ್ಟ್ ಟೈಮ್ ರೀ ಅವನು ಹೋಗ್ತಾ ಇರೋದು ಸ್ಕೂಲ್ ಕಡೆಯಿಂದ. ಹಂಗಾಗಿ ನಾವು ಸಣ್ಣವ್ರು ಇರಬೇಕಾದ್ರೂ 10th ತನಕ ಆದ್ರೂ ನಾವು ಎಲ್ಲಿಗೆ ಅವನಿಗೆ ಕೊಟ್ಟು ಕಳಿಸಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಅವನು ಅವರು ಫ್ರೆಂಡ್ಸ್, ಅವರು ಸರ್ ಜೊತೆ, ಅವ್ರ ಜೊತೆ ಟ್ರಿಪ್ ನಡೆದಾನ ರೀ. ಹಂಗಾಗಿ ಅವನು ಏನೇನು ತೊಗೊಂಡಾನಂದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ನಾನು ಕೂಡ ಅವನಿಗೆ ಜೊತೆಯಲ್ಲಿರಲಿ ಅಂತಂದ್ಬಿಟ್ಟು ರಾಯರ ಫೋಟೋ ಒಂದು ಇಟ್ಟೀನಿ ರೀ ಬ್ಯಾಗ್ ಒಳಗೆ. ಎಲ್ಲರ ರಕ್ಷಣೆಗೆ ಇರಲಿ ಅಂತಂದ್ಬಿಟ್ಟು ಎಲ್ಲ ಮಕ್ಕಳು ಚೆನ್ನಾಗಿ ಹೋಗಿ ಬರಲಿ, ಸುಖವಾಗಿ ಜರ್ನಿ ಮುಗಿಸ್ಕೊಂಡು, ಪ್ರವಾಸದ ಜರ್ನಿ ಅಂತಂದ್ಬಿಟ್ಟು ರಾಯರದೊಂದು ಫೋಟೋ ಇಟ್ಟೀನಿ ರೀ. ಹಾಗೆ ಅವರು ಸ್ವಲ್ಪ ಅಕ್ಷತೆ ಕಾಳು ಕೂಡ ನಮ್ಮ ಮನೆಯಲ್ಲಿದ್ದವು, ಮಂತ್ರಾಲಯದಲ್ಲಿ ತಂದವು. ಹಂಗಾಗಿ ಅವನು ಕೂಡ ಒಂದು ಚೀಟಲ್ಲಿ ಕಟ್ಟಿಬಿಟ್ಟು ಇರಲಿ ಅಂತಂದು ಅವನಿಗೆಲ್ಲ ರೆಡಿ ಮಾಡಿ ಬ್ಯಾಗ್ ಒಳಗೆ ಇಟ್ಟು ಕಳ್ಸೀನಿ ರೀ. ಈ ಥರ ಅವನಿಗೆ ಕೊಟ್ಟು ಕಳಿಸ್ತಾ ಇದ್ದೇನೆ ರೀ. ಒಂದು ಪೇಪರಲ್ಲಿ ಕಟ್ಟಿಬಿಟ್ಟು ಹಾಕಿ ಕೊಟ್ಟೇನಿ ರೀ. ಇರಲಿ ಅವನ ಜೊತೆಗೆ ರಾಯರ ಅಕ್ಷತೆ ಕಾಳು ಅಂತಂದ್ಬಿಟ್ಟು. ಈಗ ಕುರ್ಕುರೆ ತೊಗೊಂಡು ಬಂದಾರೆ ಒಂದಿಷ್ಟು, ಕ್ರಂಚ್ ಎಗ್ಸು, ಮತ್ತು ಮನೆಯಲ್ಲಿ ಚುರುಮುರಿ ಅದು ಮಾಡಿ ಕೊಟ್ರಾಯ್ತು ಅಂದ್ಕೊಂಡಿದ್ದೆ. ಏನೂ ಬೇಡ ತಗೊಳ್ಳೋದು ಅಂತ ಹೇಳಿದ್ರಂತೆ ಅವರು. ಸೊ ಅಲ್ಲೇ ನಾವೆಲ್ಲ ಹೊರಗಡೆನೇ ತಿನ್ನಿಸ್ತೀವಿ, ನೀವೇನು ಮನೇಲಿದ್ದ ತರೋದು ಬೇಡ ಅಂತಂದು ಹೇಳಿದ್ರಂತೆ ಅವರು, ಹೆಡ್ ಮಿಸ್ ಅವರು. ಹಂಗಾಗಿಬಿಟ್ಟು ಅವರು ಏನು ಸುಮ್ಮನೆ ಒಂದಿಷ್ಟೇ ಹೋಗ್ಬೇಕಾದ್ರೆ ತೊಗೊಂಡ್ರಾಯ್ತು ಅಂತಂದು ತಿಂದ್ರಾಯ್ತು ಅಂತಂದ್ಬಿಟ್ಟು ತೊಗೊಂಡಾನ ರೀ. ಇವಾಗ ನೋಡಿರಿ ಚುರುಮುರಿ ತರಿಸೀನಿ ರೀ, ಬೇಡ ಅಂತ ಹೇಳಿದ್ದೇನೆ ರೀ. ಹಂಗಾಗಿ ಇವು ನೋಡಿರಿ ನನ್ನ ಚಿಕ್ಕ ಮಗ ತಿಂತಾಯಿದ್ದಾನೆ ರೀ. ಕುರ್ಕುರೆ ಹೋಗಿ ತೊಗೊಂಡು ಬಂದಾನ ರೀ, ತಿನ್ಕೊತ ಕುಂತಾನ ರೀ. ಇವಾಗ ಬ್ಯಾಗ್ನಾಗ ಇಟ್ಕೊಂಡಾನ ರೀ ಎಲ್ಲ ರೆಡಿ ಮಾಡಿ. ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಹೋಗ್ತೀವಿ, ಹೋಗಿ ಕಳಿಸಿ ಬರ್ತೀವಿ ರೀ. ಇಲ್ಲೆಲ್ಲ ರೆಡಿಯಾಗಿ ಮಕ್ಕಳೆಲ್ಲ, ಪೇರೆಂಟ್ಸು ಮಕ್ಕಳೆಲ್ಲ ಬಂದಾರೆ. ನಾವು ಕೂಡ ಅಲ್ಲಿಗಿದ್ದೇವೆ ರೀ. ಇವರು ಅವರು ಹೆಡ್ ಮಿಸ್ ಅದಾರೆ, ನಿಂತಾರೆ. ಮಕ್ಕಳದ ಅಟೆಂಡೆನ್ಸ್ ತೊಗೋತಾ ಇದ್ರು, ಯಾವ್ಯಾವ ಕ್ಲಾಸಿನ ಮಕ್ಕಳು ಅಂತಂದ್ಬಿಟ್ಟು ಕೂಗ್ತಾ ಇದ್ದಾರೆ ರೀ. ನಾನು ಒಂದು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡೀನಿ, ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ಹಂಗಾಗಿಬಿಟ್ಟು ಸುಮ್ಮನೆ ಒಂದು ಸ್ವಲ್ಪನೇ. ಇವರು ಪಿ ಟಿ ಸರ್ ರೀ, ಬ್ಲೂ ಕಲರ್ ಇದು ಹಾಕ್ಕೊಂಡಾರೆ ಶರ್ಟ್ ರೀ. ಇಲ್ಲೆಲ್ಲ ಮಕ್ಕಳು ನಿಂತಾರೆ, ಎಲ್ಲ ರೆಡಿ ಆಗಿಬಿಟ್ಟು ಬ್ಯಾಗ್ ತೊಗೊಂಡು ಬಂದು ನಿಂತಾರೆ ರೀ. ಇದೇ ಸ್ಕೂಲ್ ನೋಡಿರಿ ನನ್ನ ಮಗ ಓದ್ತಾ ಇರೋದು, ಚಿಕ್ಕ ಮಗ. ಮತ್ತು ಅವನು ಇದು ಬರ್ತಾನೆ ನೋಡಿರಿ, ಇವನೇ ನೋಡಿರಿ ನನ್ನ ಮಗ.
ನಡ್ದಾನ್ರಿ. ಹಂಗಾಗಿಬಿಟ್ಟು ಇವಾಗ ಬಸ್ ಬಂದದ್ರಿ, ಗೌರ್ಮೆಂಟ್ ಬಸ್ ಅದ ರೀ, ಅದರೊಳಗೆ ಹೋಗ್ತಾ ಇದ್ದಾರೆ. ಚಿಕ್ಕದೊಂದು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗ ಎಲ್ಲ ಮಕ್ಕಳು ಇವಾಗ ಜಸ್ಟ್ ಬಂತ್ರಿ. ಎಷ್ಟಂದ್ರೆ 8 ಗಂಟೆಗೆ ಅಂತ ಹೇಳ್ಯಾರಿ, 10 ಗಂಟೆ ಆಯ್ತು ರೀ ಬಸ್ ಬರ್ಬೇಕಾದ್ರೆ. ಇವಾಗೆಲ್ಲ ಪೇರೆಂಟ್ಸ್ ಅವರು ಯಾವಾಗ ಬರ್ತದೆ ಜಲ್ದಿನೇ ಬಂದುಬಿಟ್ಟಾರೆ. ಮಕ್ಳಂತ್ರ ನಡಿ ನಡಿ ಅಂತಂದು ಒತ್ತಡ ಹಾಕಿ ಕರ್ಕೊಂಬಂದುಬಿಟ್ಟಾರೆ. ಇಲ್ಲಿ ಬಂದು ನಿಂತ್ರೆ ಒಂದು 2 ತಾಸು ಮುಂಚೆನೇ ಬಂದು ನಿಂತೀವಿ ನೋಡಿರಿ. ಇವಾಗ ಲೇಟ್ ಆಯ್ತು ರೀ. ಹಂಗಾಗಿ ಎಲ್ಲ ಮಕ್ಕಳು ಇವಾಗ ಏರಿಬಿಟ್ಟು ಕೂಡ್ತಾ ಇದ್ದಾರೆ ಬಸ್ ಒಳಗೆ. ಹಾಗೆ ಅವರು ಇದು ಕ್ರಿಶ್ಚಿಯನ್ಸ್ ಸ್ಕೂಲ್ ರೀ, ಹಂಗಾಗಿಬಿಟ್ಟು ಮತ್ತು ಎಲ್ಲ ಮಕ್ಕಳು ಇದು ಬಸ್ಸಲ್ಲಿ ಕುಂತು ಇವಾಗ ಪ್ರೇಯರ್ ಮುಗಿಸಿ ಬಿಟ್ರು ನೋಡಿರಿ ಫ್ರೆಂಡ್ಸ್.